ನಾವೆಲ್ಲರೂ ನಮ್ಮ ತಂದೆ ತಾಯಿಗಳು ನಮ್ಮ ಜವಾಬ್ದಾರಿಗಳ ಬಗ್ಗೆ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ನಾವು ಕೇಳುವಂತಹ ಮೊದಲ ಪ್ರಶ್ನೆ ಏನಾಗಿರುತ್ತೆ ಅವ್ರಿಗೆ ಅಂತಂದ್ರೆ, ನನ್ಗೋಸ್ಕರ ಏನಯ್ಯ ಮಾಡಿದೀಯ ನೀನು, ನನ್ಗೋಸ್ಕರ ಅಂತ ಏನ್ ಮಾಡಿಟ್ಟು ಹೋಗ್ತಾ ಇದೀರ ನೀವು ಅಂತ ಹೇಳಿ ನಾವು ಕೇಳಲಿಕ್ಕೆ ಇಷ್ಟಪಡ್ತೀವಿ. ಅದು ಅಲ್ಲಿರ್ತಕ್ಕಂತಹ ಸಿಚುವೇಶನ್ಗೋ ಭಯದಲ್ಲೋ ಕೋಪದಲ್ಲೋ ಆ ಮಾತನ್ನ ಅಂದ್ಬಿಟ್ಟಿರ್ತೀವಿ. ಆದ್ರೆ ಹೀಗೆ ಹೇಳೋದ್ಕಿಂತ ಮುಂಚೆ ಅವ್ರು ಏನ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋದ್ಕಿಂತ ಮುಂಚೆ ನಾವು ಅವರ ಪಾದಗಳನ್ನ ಸ್ಪರ್ಶಿಸಿ ನೋಡಿದಾಗ ಗೊತ್ತಾಗುತ್ತೆ ನಮ್ಮ ಜೀವನವನ್ನ ರೂಪಿಸ್ಲಿಕ್ಕೆ ನಮ್ಮ ತಂದೆ ತಾಯಿಗಳು ಯಾವ ರೀತಿಯಲ್ಲಿ ಕಷ್ಟವನ್ನ ಪಡೋದ್ರ ಮೂಲಕ, ಶ್ರಮವನ್ನ ಪಡೋದ್ರ ಮೂಲಕ ಸವಿತಿದೆ ಅವರ ಲೈಫ್ ಅಂತ ಗೊತ್ತಾಗ್ತಿದೆ. ನಾವು ಮಾಡಿರ್ತಕ್ಕಂತಹ ಪ್ರತಿಯೊಂದು ಹೆಜ್ಜೆಯಲ್ಲಿ ಮಾಡಿರ್ತಕ್ಕಂತಹ ತಪ್ಪುಗಳು ಪ್ರಾಯಶ್ಚಿತವಾಗಿ ನಮ್ಮ ತಂದೆ ತಾಯಿಯ ಕಾಲುಗಳಲ್ಲಿ ಬಿರುಕುಗಳಾಗಿ ಮೂಡಿರ್ತವೆ ಸ್ನೇಹಿತರೆ. ಅದನ್ನ ನಾವು ನೋಡಿ ಕಲ್ಕೋಬೇಕಾಗುತ್ತೆ. ನಾವಿನ್ನು ಜವಾಬ್ದಾರಿಗಳನ್ನ ಹೊತ್ಕೊಂಡಿಲ್ಲ ಅಂತ ಆಗುತ್ತೆ. ಯಾವತ್ತೋ ಒಂದಿನ ನಾವು ಸಕ್ಸಸ್ಫುಲ್ ಆಗ್ತೀವಿ, ಆದ್ರೆ ಅದನ್ನ ಸೆಲೆಬ್ರೇಷನ್ ಮಾಡ್ಲಿಕ್ಕೆ ಮಲಗಕ್ಕಂತ ಹೋಗಿರ್ತಕ್ಕಂಥ ತಾಯಿನೇ ಸಿಗಲ್ಲ. ಯಾವಾಗ್ಲೂ ಬೈತಿರ್ತಕ್ಕಂತಹ ಅಪ್ಪ, ಜವಾಬ್ದಾರಿಗಳ ಬಗ್ಗೆ ಹೇಳ್ತಿರ್ತಕ್ಕಂತಹ ಅಪ್ಪ ನಿಲುಕಲಾರ್ದಷ್ಟು ದೂರ ಹೋಗ್ಬಿಡ್ತಾನೆ. ಅವಾಗ ನಾವು ಸೂರ್ಯನ್ ನೋಡ್ಕೊಂಡು, ಚಂದ್ರನ್ ನೋಡ್ಕೊಂಡು, ನಕ್ಷತ್ರಗಳನ್ನ ನೋಡ್ಕೊಂಡು ಈ ಸೆಲೆಬ್ರೇಷನ್ ಮಾಡ್ಲಿಕ್ಕೆ ತಂದೆ ನೀನ್ ಇರ್ಬೇಕಿತ್ತು, ತಾಯಿ ನಿನ್ನ ಪ್ರೆಸೆನ್ಸ್ ನನಗೆ ಕಾಡ್ತಾ ಇದೆ ಅಂತ ಹೇಳಿ ಬೇಡ್ಕೊಳ್ಳುವಂತಹ ಪರಿಸ್ಥಿತಿಗಳು ಬರ್ತವೆ. ಆದ್ರೆ ಇದು ಪ್ರತಿಯೊಬ್ಬರ ಲೈಫಲ್ಲಿ ಬರೋದು ಬೇಡ. ಬದುಕಿರ್ಬೇಕಾದ್ರೆ ತಂದೆ ತಾಯಿಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋಣ, ಅವ್ರು ಹೇಳುವಂತಹ ದಾರಿಯಲ್ಲಿ ನಡೆಯೋಣ. ಅವಾಗ ಮಾತ್ರ ಆದಷ್ಟು ಬೇಗ ನಾವು ಕೂಡ ಸಕ್ಸಸ್ಫುಲ್ ಆಗ್ತೀವಿ. ನಮ್ಮ ತಂದೆ ತಾಯಿಗಳನ್ನು ಕೂಡ ಸುಖವಾಗಿ ಸಂತೋಷದಿಂದ ಇರುವಷ್ಟು ದಿನಗಳ ಕಾಲ ನಾವು ನೋಡ್ಕೋಬಹುದು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ.